ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಪ್ರತಿ ವರ್ಷದಂತೂ ರಥಸಪ್ತಮಿಯ ದಿನ ನಮ್ಮ ಸವಿತಾ ಮಹರ್ಷಿಯ ಜಯಂತಿಯನ್ನು ಪ್ರತಿ ವರ್ಷವೂ ನಾವು ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಸರಿ ಕಾರಣಾಂತರದಿಂದ ಹಾಗೂ ಸರ್ಕಾರದ ಕೆಲವು ಗೊಂದಲಗಳಿಂದ 5ನೇ ತಾರೀಕು ಅಂತ ಘೋಷಣೆ ಆಗಿತ್ತು. ನಮ್ಮ 5ನೇ ತಾರೀಕು ಸವಿತಾ ಮಹರ್ಷಿ ಜಯಂತಿ ಬರೋದ್ರಿಂದ ನಮಗೆ ಬುಧವಾರ ಬರುತ್ತೆ. ಬುಧವಾರ ದಿನ ನಮಗೆ ಅನಾನುಕೂಲದಿಂದ ಪ್ರತಿದಿನ ನಾವು ಪ್ರತಿ ವಾರದಲ್ಲಿ ಒಂದು ದಿನ ಮಂಗಳವಾರ ಅಂತ ರಜಾ ದಿನವಾಗಿ ಮಾಡ್ಕೊತಾ ಇದ್ವಿ. ಆ ದಿನ 4ನೇ ತಾರೀಕು ಇರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ 4ನೇ ತಾರೀಕು ಜಯಂತಿ ಆಚರಣೆ ಮಾಡೋಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಾಗ ಪ್ರಥಮವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಹೃತ್ಪೂರ್ವಕದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಯಾಕಂದರೆ 4ನೇ ತಾರೀಕು ಆಗಿರೋದ್ರಿಂದ ನಮ್ಮ ಬಾಂಧವರೆಲ್ಲರಿಗೂ ರಜೆ ಇರುತ್ತೆ, ಅದ್ದೂರಿಯಾಗಿ ವಿಜೃಂಭಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆ ಸರ್ಕಾರದಿಂದ ಆದೇಶ ಮಾಡಿರೋದು ತುಂಬ ಗೌರವ ಸೂಚಕ ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಹೆಚ್ಚಿನ ಅನುಕೂಲ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸವಿತಾ ಸಮಾಜದ ಬಂಧುಗಳು ಎಲ್ಲರೂ ಭಾಗವಹಿಸಿ ಈ ನಮ್ಮ ಜಾತ್ರೆ, ಇದು ಒಂದು ನಮ್ಮ ಸಮಾಜದ ಜಾತ್ರೆ ಇದ್ದಂಗೆ, ಈ ಜಾತ್ರೆಯಲ್ಲಿ ತಮ್ಮ ಕುಟುಂಬ ಸಮೇತವಾಗಿ ಆಗಮಿಸಿ ಅದ್ದೂರಿಯಾಗಿ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನೂ ಸಹ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಸಹ ತಮ್ಮ ಮಕ್ಕಳು 85-95% ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಒಂದು ಸರ್ಟಿಫಿಕೇಟ್, ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಧಿಕಾರಿಗಳ ಒಂದು ಸರ್ಟಿಫಿಕೇಟ್ ಸಹ ಅವ್ರಿಗೆ ಸಿಗುತ್ತೆ. ಅದೇ ರೀತಿ ನಮ್ಮ ಕುಲ ಬಾಂಧವರು ಒಂದು 60 ವರ್ಷ ಮೇಲ್ಪಟ್ಟ ಇರ್ತಕ್ಕಂಥ ಸಮಾಜದಲ್ಲಿ ಗೌರವ ಸಲ್ಲಿಸಿರ್ತಕ್ಕಂಥವ್ರು, ವೃತ್ತಿ ಸೇವೆ ಮಾಡಿರ್ತಕ್ಕಂಥವ್ರು, ಅವ್ರಿಗೂ ಸಹ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು, ಅಂದರೆ ಗೌರವವಾಗಿ ಅವ್ರಿಗೂ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಪ್ಪದೇ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.